ಜನಗಳಿಗೆ ಪೈಲ್ಸ್ ಬಗ್ಗೆ ಸ್ವಲ್ಪ ಹೆಸರು ಗೊತ್ತು, ಸ್ವಲ್ಪ ಐಡಿಯಾ ಇದೆ. ಫಿಸ್ಟುಲಾ ಬಗ್ಗೆ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಇನ್ನೊಂದು ಮಾಹಿತಿ ಇರೋದೆಲ್ಲ ಸ್ವಲ್ಪ ಅಪೋಹಗಳೇ ಜಾಸ್ತಿ. ಯಾಕೆ ಅಂದರೆ ಫಿಸ್ಟುಲಾಲಿ ಆಪರೇಷನ್ನು ಸ್ವಲ್ಪ ಕಷ್ಟ, ಆಮೇಲೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ನಿಜ. ಆದರೆ ಎಲ್ಲ ಫಿಸ್ಟುಲಾಗಳಿಗೂ ಹಾಗಲ್ಲ. ಹಳೆ ಕಾಲದಲ್ಲಿ ಏನಾಗ್ತಾಯಿತ್ತು ಅಂದರೆ ಫಿಸ್ಟುಲಾಗಳನ್ನ ಎಲ್ಲ ಸ್ವಲ್ಪ ನಕಲಿ ವೈದ್ಯರು ಇವರೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಧ್ವಂಸ ಮಾಡಿ ಅವರು ಲೈಫ್ ಲಾಂಗ್ ಸಫರ್ ಆಗ್ತಾಯಿದ್ರು. ಅದಕ್ಕೆ ಫಿಸ್ಟುಲಾ ಕಾಯಿಲೆಯಿಂದನೇ ಈ ಥರ ಅಂತ ಜನಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮಗಿರೋ ಟೆಕ್ನಾಲಜಿಲಿ ನಮಗಿರೋ ಇನ್ವೆಸ್ಟಿಗೇಷನ್ಸು ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಫಿಸ್ಟುಲಾನು ಇಟ್ಸ್ ಎ ಕ್ಯೂರಬಲ್ ಡಿಸೀಸ್. ಅದೊಂಥರ ಕಾಯಿಲೆ ಅಷ್ಟೇ, ಅದು ಇನ್ಫೆಕ್ಷನಿಂದ ಆಗೋ ಕಾಯಿಲೆ ಅಷ್ಟೇ. ಅದೇನೋ ಕ್ಯಾನ್ಸರ್ ಇನ್ನೊಂದು ಆ ಥರದ್ದು ಇದಲ್ಲ. ಸೊ ಇನ್ಫೆಕ್ಷನಿಂದ ಆಗಿರೋದ್ರಿಂದ ಅದನ್ನು ಈಸಿಯಾಗಿ ಟ್ರೀಟ್ ಮಾಡ್ಬೋದು. 100ರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಮತ್ತೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಭಯ ಆಗುತ್ತೆ ಅನ್ನೋದು ಅದು ಒಂದು ತಪ್ಪು. ಅದಕ್ಕೆ ಅದ್ರ ಮೇಲೆ ಜಾಸ್ತಿ ತಪ್ಪು ಪ್ರಚಾರ ಮಾಡಬೇಡಿ.